trajectory of the alpha particles. This one is the atom and this one is the small central core called nucleus. So this small b is the impact parameter. The perpendicular distance between initial velocity of the alpha particle vector and the center of the nucleus is called impact parameter b. ಆ ಒಂದು ಆಲ್ಫಾ ಪಾರ್ಟಿಕಲ್ ಇನಿಷಿಯಲ್ ವೆಲಾಸಿಟಿಯಿಂದ ಪಾಸ್ ಆಗಿರ್ತಕ್ಕಂಥ ಸ್ಟ್ರೈಟ್ ಪಾತ್ ಮತ್ತು ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ಗಳ ಮಧ್ಯೆ ಇರೋ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ಗೆ ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ. By using this impact parameter, we can measure the trajectory of the alpha particles. So, ಇಲ್ಲಿ head-on collision ಆದರೆ impact parameter ಎಷ್ಟಾಗುತ್ತೆ? 0. Impact parameter ಈ ರೀತಿ ಎಲ್ಲ ಈ ಒಂದು ಆಟ ಅಂದ್ರೆ ವೆರಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಹತ್ರ ಆಲ್ಫಾ ಪಾರ್ಟಿಕಲ್ ಬಂದಿದೆ ಅಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಆಗುತ್ತೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಆಯಿತು ಅಂತಂದ್ರೆ ಅಲ್ಲಿ angle of scattering is maximum. So that's equal to 180 degree angle alli matte reflected back, returns back along the same path. ಈ ರೀತಿ ಇಂಪ್ಯಾಕ್ಟ್ ಪ್ಯಾರಾಮೀಟರು 0 ಇದ್ದಾಗ ಮಿನಿಮಮ್ ಇದ್ದಾಗ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಮ್ಯಾಕ್ಸಿಮಮ್ ಇರುತ್ತೆ ಅಥವಾ ನಿಯರ್ಲಿ 90 ಡಿಗ್ರಿ 180 ಡಿಗ್ರಿ ಇರುತ್ತೆ. ಅದೇ ರೀತಿ ಇಲ್ಲಿ ಬಂದರೆ ಅಂದರೆ ವೆನ್ ದ ಆಲ್ಫಾ ಪಾರ್ಟಿಕಲ್ ಇಸ್ ಕ್ಲೋಸ್ ಟು ದ ನ್ಯೂಕ್ಲಿಯಸ್ ಆಗ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ ಮಿನಿಮಮ್ ಬಟ್ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಇಸ್ ಮೋರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ. ಇಲ್ಲಿ ನೋಡಿ ಇಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇಸ್ ಮ್ಯಾಕ್ಸಿಮಮ್. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮ್ಯಾಕ್ಸಿಮಮ್ ಇದೆ ಯಾವಾಗ ಆ ಒಂದು ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ಇಂದ ದೂರ ಇರುತ್ತೋ ಆಗ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮ್ಯಾಕ್ಸಿಮಮ್ ಇರುತ್ತೆ. ಆದರೆ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ಇಸ್ 0 ಮೀನ್ಸ್ ಸ್ಟ್ರೈಟೆಡ್ ಪಾಸ್. ಈ ರೀತಿ ಸ್ಟ್ರೈಟ್ ಆಗಿ ಪಾಸ್ ಆಗ್ತವೆ ಅರೌಂಡ್ ದ ನ್ಯೂಕ್ಲಿಯಸ್ ಆಲ್ಫಾ ಪಾರ್ಟಿಕಲ್ಸ್. ಇಲ್ಲಿ ಮಾತ್ರ ಸ್ಕ್ಯಾಟರ್ ಇದಾವೆ ಮೋರ್ ದೆನ್ 90 ಡಿಗ್ರಿ ಆಂಗಲ್ ಅಲ್ಲಿ. ಯಾವಾಗ ಹೆಡ್ ಆನ್ ಕೊಲಿಷನ್ ಆಗುತ್ತೋ 180 ಡಿಗ್ರಿ ಆಂಗಲ್ ಅಲ್ಲಿ ರಿಟರ್ನ್ಸ್ ಬ್ಯಾಕ್. ಇದು ಟ್ರಜೆಕ್ಟರಿ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಆಫ್ ದ ಆಟಮ್. ಹಾಗಾದ್ರೆ ಇಲ್ಲಿ ಈ ಒಂದು ಟ್ರಜೆಕ್ಟರಿ ಬೇಸಿಸ್ ಮೇಲೆನೆ ರುದರ್ಫೋರ್ಡ್ ಮೆಜರ್ಸ್ ದ ಸೈಜ್ ಆಫ್ ದಿ ಆಟಮ್ ಆಸ್ ವೆಲ್ ಆಸ್ ದಿ ಸೈಜ್ ಆಫ್ ದ ನ್ಯೂಕ್ಲಿಯಸ್. ಈ ಒಂದು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಜಾಸ್ತಿ ಇದ್ದಾಗ ಎಷ್ಟು ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇದೆ ಅದರ ಬೇಸಿಸ್ ಮೇಲೆ ಸೈಜ್ ಆಫ್ ದ ಆಟಮ್ ಈಸ್ ಅಬೌಟ್ 10⁻⁻10 ಮೀಟರ್ ಅಂತ ಮೆಜರ್ ಮಾಡ್ತಾನೆ. ಯಾವಾಗ ಹೆಡ್ ಆನ್ ಕೊಲಿಷನ್ ಆಗುತ್ತೋ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಆಗುತ್ತೆ. ಆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಆದಾಗ ಆ ಒಂದು ಸೈಜ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಅಬೌಟ್ 10⁻15 ಮೀಟರ್ ಅನ್ನೋದನ್ನು ಮೆಜರ್ ಮಾಡ್ತಾನೆ. ಹಾಗೆಯೇ ಈ ಒಂದು ಸ್ಪೆಕ್ಟ್ರಮ್ ಅಂದ್ರೆ ಏನು? ಬ್ಯಾಂಡ್ ಆಫ್ ಕಲರ್ಸ್ obtained by the dispersion of light is called spectrum. ಸೊ ಇಲ್ಲಿ ಸರ್ಟನ್ ಗ್ಯಾಸಸ್ ಅಥವಾ ವೇಪರ್ಸ್ ಇದೆ ಅಂಡರ್ ದ ಲೋ ಪ್ರೆಷರ್ ಇರ್ತಕ್ಕಂಥ ಗ್ಯಾಸಸ್ ಮತ್ತು ವೇಪರ್ಸ್ ಮೂಲಕ ನಾವು ಕರೆಂಟ್ ಅನ್ನು ಪಾಸ್ ಮಾಡಿದ್ರೆ ಆಗ ಒಂದು ಆಟಮ್ಸ್ ಎಕ್ಸೈಟ್ ಆಗ್ತವೆ. ಎಕ್ಸೈಟೆಡ್ ಆಟಮ್ಸ್ ಎಮಿಟ್ಸ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಆ ಒಂದು ಎಮಿಟ್ ಆಗಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಸ್ಪೆಕ್ಟ್ರಮ್ ಅನ್ನು ನಾವು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಯಾಕೆಂದ್ರೆ ದಿಸ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ಸ್ ಆಫ್ ನಂಬರ್ ಆಫ್ ಬ್ರೈಟ್ ಲೈನ್ಸ್ ಅಗೇನ್ಸ್ಟ್ ಅ ಡಾರ್ಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ನಂಬರ್ ಆಫ್ ಈ ಒಂದು ಬ್ರೈಟ್ ಲೈನ್ಸ್ಗಳು ಕಲರ್ ಲೈನ್ಸ್ಗಳು ಪ್ರೊಡ್ಯೂಸ್ ಆಗಿರ್ತವೆ. ಅದಕ್ಕೆ ನಾವು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಹಾಗೆಯೇ ಸೇಮ್ ಗ್ಯಾಸಲ್ಲಿ ನಾವೇನಾದರೂ ವೈಟ್ ಲೈಟನ್ನು ಪಾಸ್ ಮಾಡಿದರೆ ಸೇಮ್ ಗ್ಯಾಸಲ್ಲಿ ಈ ಒಂದು ವೈಟ್ ಲೈಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಆಗ ಅಲ್ಲಿ ಇನ್ಸ್ಟೆಡ್ ಆಫ್ ಬ್ರೈಟ್ ಲೈನ್ಸ್ ಡಾರ್ಕ್ ಲೈನ್ಸ್ ಆರ್ obtained against ದ ಕಲರ್ಡ್ ಬ್ಯಾಕ್ಗ್ರೌಂಡ್. ಈ ಕಲರ್ಡ್ ಬ್ಯಾಕ್ಗ್ರೌಂಡಲ್ಲಿ ನಂಬರ್ ಆಫ್ ಬ್ರೈಟ್ ಲೈನ್ಸ್ ಇರೋ ಜಾಗದಲ್ಲಿ ಡಾರ್ಕ್ ಲೈನ್ಸ್ಗಳು ಬರ್ತವೆ. means the particular wavelengths or frequencies are missing. means those lines are observed. ಆ ಲೈನ್ಸ್ಗಳು ಅಬ್ಸರ್ವ್ ಆಗಿದ್ದಾವೆ. ಆ ಒಂದು ಪರ್ಟಿಕ್ಯುಲರ್ ವೇವ್ಲೆಂತ್ ಅಥವಾ ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಆಗಿದೆ. ಹಾಗಾಗಿ ದ ಸ್ಪೆಕ್ಟ್ರಮ್ ಇನ್ ವಿಚ್ ನಂಬರ್ ಆಫ್ ಡಾರ್ಕ್ ಲೈನ್ಸ್ ಅಗೇನ್ಸ್ಟ್ ದ ಕಲರ್ಡ್ ಬ್ಯಾಕ್ಗ್ರೌಂಡ್ ಇಸ್ ಕಾಲ್ಡ್ ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಈ ರೀತಿ ಈ ಒಂದು ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂಡ್ ಲೈನ್
ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಆಟಮ್ಸ್. ಆಟಮ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಈ ಒಂದು ಸ್ಪೆಕ್ಟ್ರಗಳು ಕೊಡ್ತಾವೆ. ಅಂದ್ರೆ ಏನು, ಬೇರೆ ಬೇರೆ ಒಂದೊಂದು ಆಟಮ್ ಇಂದ ಒಂದೊಂದು ರೀತಿಯಾಗಿರ್ತಕ್ಕಂಥ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆಗುತ್ತೆ. ನಮಗೆ ಗೊತ್ತಿದೆ ಒಬ್ಬೊಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಇರುತ್ತೆ ಅಂತೇಳಿ. ಹಾಗೇನೆ ಒಂದೊಂದು ಆಟಮ್ ಇಂದ ಒಂದೊಂದು ಟೈಪ್ ಇರ್ತಕ್ಕಂಥ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಸೋಡಿಯಂ ತಗೊಂಡ್ರೆ ಓನ್ಲಿ 2 ಲೈನ್ಸ್ ವೆರಿ ಕ್ಲೋಸ್ ಟು ಈಚ್ ಅದರ್, ಹತ್ತಿರದಲ್ಲಿ ಇರ್ತಕ್ಕಂಥ 2 ಯೆಲ್ಲೋ ಲೈನ್ಸ್ಗಳು ಇರೋದು ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಅದೇ ನಾವು ಹೈಡ್ರೋಜನ್ ತಗೊಂಡ್ವಿ ಅಂತಂದ್ರೆ 4 ಡಿಸ್ಟಿಂಕ್ಟ್ ಲೈನ್ಸ್, ದೂರದಲ್ಲಿ ಇರ್ತಕ್ಕಂಥ 4 ಲೈನ್ಸ್ಗಳು ಪ್ರೊಡ್ಯೂಸ್ ಆಗಿರುತ್ತೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ. ಅದೇ ರೀತಿ ಹೀಲಿಯಂ ತಗೊಂಡ್ರೆ 8 ಲೈನ್ಸ್, ಮರ್ಕ್ಯೂರಿ ವೇಪರ್ ಅಂತ ತಗೊಂಡ್ವಿ ಅಂತಂದ್ರೆ 12 ಲೈನ್ಸ್. ಈ ರೀತಿ ಬೇರೆ ಬೇರೆ ಎಲಿಮೆಂಟ್ ಆಟಮ್ ಇಂದ ಬೇರೆ ಬೇರೆ ಈ ಒಂದು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆಗ್ತವೆ. ಹಾಗಾಗಿ ದಿಸ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಇಸ್ ದ ಫಿಂಗರ್ ಪ್ರಿಂಟ್ಸ್ ಆಫ್ ಐಡೆಂಟಿಫಿಕೇಶನ್ ಆಫ್ ಅನ್ನೋನ್ ಎಲಿಮೆಂಟ್ಸ್. ಅನ್ನೋನ್ ಎಲಿಮೆಂಟ್ಸ್ ಅನ್ನು ಡಿಟೆಕ್ಟ್ ಮಾಡಲಿಕ್ಕೆ ಈ ಒಂದು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಮತ್ತು ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅನ್ನ ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಟಮ್ಸ್.